ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲ ಸಂಭವಃ ಶಿವಾದ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಾಚಾರ್ಯರ ವಾಣಿ ಈ ಯೂಟ್ಯೂಬ್ ಚಾನಲ್ಲಿನ ಎಲ್ಲ ವೀಕ್ಷಕರಿಗೂ ಜಿಜ್ಞಾಸುಗಳಿಗೂ ವಿಶೇಷವಾದ ವಂದನೆಗಳು, ಅಭಿನಂದನೆಗಳು. ಇವತ್ತಿನ ಒಂದು ಪ್ರಧಾನವಾದ ಅತ್ಯದ್ಭುತವಾದ ಒಂದು ವಿಷಯ, ಅದು ನಾರಾಯಣ ಪಂಡಿತಾಚಾರ್ಯರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯ ಮಹಿಮೆಯನ್ನು ಕೊಂಡಾಡುವ ಸುಮಧ್ವ ವಿಜಯದ 2ನೇ ಸರ್ಗದ ವಿಚಾರವನ್ನು ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಮೊದಲನೆಯ ಸರ್ಗದಲ್ಲಿ ಮಾಯಾವಾದಾದಿ ದುರ್ಮತಗಳಿಂದ ಜಗತ್ತೆಲ್ಲ ನಿಜವಾದ ತತ್ವಜ್ಞಾನದಿಂದ ವಂಚನೆಗೊಂಡು ನಿಜವಾದ ಯಥಾರ್ಥವಾದ ತತ್ವಜ್ಞಾನದ ಪ್ರಸಾರ ಇಲ್ಲ. ಮಾಯಾವಾದಾದಿ ದುರ್ಮತಗಳ ಪ್ರಭಾವವೇ ಬಹಳ. ನಿಜವಾದ ತತ್ವಜ್ಞಾನ ಮರೆಯಾಗುತ್ತಾ ಇದೆ. ನಿಜವಾಗಲೂ ಪರಮಾತ್ಮನ ಮಹಿಮೆ ಏನು, ಜೀವರ ಸ್ಥಾನ ಏನು, ಸರ್ವೋತ್ತಮನಾದ ಭಗವಂತನ ಸ್ಥಾನ ಏನು, ಯಥಾರ್ಥವಾದ ತತ್ವಚಿಂತನೆಯ ಶ್ರೇಷ್ಠವಾಗಿರತಕ್ಕಂಥ ಅನುಭವದ ಸಿದ್ಧಾಂತದ ಕೊರತೆ ಇದೆ. ಅದಕ್ಕಾಗಿ ದೇವಾನುದೇವತೆಗಳೆಲ್ಲ ಭಗವಂತನಿಗೆ ಶರಣು ಹೋಗಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನಿಗೆ ಶರಣು ಹೋದಾಗ ಯಥಾರ್ಥವಾದ ತತ್ವಜ್ಞಾನದ ಪ್ರಸಾರ ಆಗಬೇಕು. ಸಾತ್ವಿಕರಾದ ನಿಜವಾದ ಜಿಜ್ಞಾಸುಗಳಾದ ಮೋಕ್ಷಯೋಗ್ಯ ಜೀವಿಗಳು ಈ ಭೂಮಿಯ ಮೇಲೆ ಇದ್ದಾರೆ. ಅವರ ಉದ್ಧಾರಕ್ಕಾಗಿ ಯಥಾರ್ಥವಾದ ತತ್ವಜ್ಞಾನದ ಪ್ರಸಾರ ಆಗಬೇಕು. ಅದಕ್ಕಾಗಿ ಸ್ವಾಮಿ ಏನಾದರೂ ಮಾಡಿ ಅನುಗ್ರಹ ಮಾಡಬೇಕು. ನಾರಾಯಣ ಪಂಡಿತಾಚಾರ್ಯರು 2ನೇ ಸರ್ಗದ ಆರಂಭದಲ್ಲಿ ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೇ ಮಾರ್ಗ ಸತಾಂಸ್ಕಲತಿ ಖಿನ್ನ ರುದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮು. ದೇವಾನುದೇವತೆಗಳೆಲ್ಲ ತತ್ವಜ್ಞಾನದ ಪ್ರಸಾರಕ್ಕಾಗಿ ಭಗವಂತನಿಗೆ ಶರಣಾಗತರಾಗಿದ್ದಾರೆ. ಆಗ ನೋಡಿ ದೇವರು ಯೋಚನೆ ಮಾಡಿದ, ಹಾಗಾದರೆ ಕಲಿಯುಗದಲ್ಲಿ ಯಥಾರ್ಥವಾದ ತತ್ವಜ್ಞಾನದ ಪ್ರಸಾರಕ್ಕಾಗಿ ಯಾರು ಹೋಗಬೇಕು ಅವತಾರ ಮಾಡಿ ಈ ಭೂಮಿಯ ಮೇಲೆ? ತಾನೇ ಹೋಗೋಣ ಅಂದರೆ ಭಗವಂತನಿಗೆ ತ್ರಿಯುಗ ಅಂತ ಹೆಸರು ಶಾಸ್ತ್ರದಲ್ಲಿ. ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಮಾತ್ರ, 3 ಯುಗಗಳಲ್ಲಿ ಮಾತ್ರ ಭಗವಂತನಿಗೆ ಅವತಾರ. ನಾನು ಅವತಾರ ಮಾಡಿ ಹೋಗೋ ಹಾಗಿಲ್ಲ. ಭಾವಪ್ರಕಾಶಿಕೆಯಲ್ಲಿ ನಾರಾಯಣ ಪಂಡಿತಾಚಾರ್ಯ ಮಾತಾಡ್ತಾರೆ, ಕೃತಾದೀನಿ 3 ಯುಗಾನಿ ಅವತರ್ತುಮಿಷ್ಟಾನಿ ಇತ್ಯಸ್ಯ 3 ಯುಗಃ. ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಮಾತ್ರ ಅವತಾರ ಮಾಡುವ ಇಚ್ಛೆ ಉಳ್ಳವನು ಸರ್ವಜ್ಞನಾದ ಭಗವಂತ.
ಯುಗತ್ರಯಾವತಾರತ್ವಾತ್ ತ್ರಿಯುಗೋ ವಿಷ್ಣುರುಚ್ಯತೆ. ಆದ್ದರಿಂದ 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡುವವನಾದ್ದರಿಂದ ಭಗವಂತನಿಗೆ ತ್ರಿಯುಗ ಅಂತ ಕರೀತಾರೆ. ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಆಚಾರ್ಯರು ಪದ್ಮಪುರಾಣದ ಮಾತನ್ನು ಕೊಟ್ಟು ಹೇಳುತ್ತಾರೆ, ದೇವರಿಗೆ 3 ಯುಗಗಳಲ್ಲಿ ಮಾತ್ರ ಅವತಾರ. ಪರಮಾತ್ಮನೇ ಮಾಡಿಕೊಂಡ ಒಂದು ನಿಯಮ ಅದು. ಯುಗತ್ರಯಾವತಾರೇಣ ತ್ರಿಯುಗಶ್ಚೇತಿ ಕಥ್ಯತೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಹಾಗಾದರೆ ತಾನು 3 ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಇಚ್ಛೆ ಉಳ್ಳವನು ಕಲಿಯುಗದಲ್ಲಿ ತಾನು ಅವತಾರ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಚತುರ್ಮುಖ ಬ್ರಹ್ಮದೇವರಿಗೆ ಆಜ್ಞೆ ಮಾಡೋಣ ಅಂದರೆ ಚತುರ್ಮುಖ ಬ್ರಹ್ಮದೇವರು ಬೇರೊಂದು ರೂಪದಿಂದ ಅವತಾರ ಮಾಡುವ ಪ್ರಸಕ್ತಿ ಇಲ್ಲ. ಶ್ರೀನಿವಾಸ ಕಲ್ಯಾಣ ಮೊದಲಾದ ಸಂದರ್ಭಗಳಲ್ಲಿ ಮೂಲ ರೂಪದಿಂದಲೇ ಭೂಲೋಕಕ್ಕೆ ಚತುರ್ಯುಗ ಬ್ರಹ್ಮದೇವರು ಬಂದಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು. ಹಾಗಾದರೆ ಯಾರಿಗೆ ಯಥಾರ್ಥವಾದ ತತ್ವಜ್ಞಾನದ ಪ್ರಸಾರದ ಹೊಣೆಯನ್ನು ಕೊಡಬೇಕು? ಈ ಭೂಲೋಕದ ಸಜ್ಜನರ ಉದ್ಧಾರಕ್ಕಾಗಿ ಯಾರಿಗೆ ಕಳಿಸಬೇಕು ಭೂಮಿಯ ಮೇಲೆ? ಎಷ್ಟು ಅದ್ಭುತವಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ನೋಡಿ. ಆ ಸಂದರ್ಭದಲ್ಲಿ ತಾನು ಮತ್ತು ಬ್ರಹ್ಮದೇವರನ್ನು ಬಿಟ್ಟರೆ ಉಳಿದ ಸರ್ವಜ್ಞ ವ್ಯಕ್ತಿಗಳನ್ನು ದೇವರು ಗುರುತಿಸಲಿಲ್ಲ. ನಿಜವಾದ ಸರ್ವಜ್ಞ ವ್ಯಕ್ತಿ ಜೀವೋತ್ತಮರು ಅಂದರು ವಾಯುದೇವರೇನೆ. ಆದ್ದರಿಂದ ಕಲಿಯುಗದಲ್ಲಿ ಭೂಮಿಯ ಮೇಲೆ ಯಥಾರ್ಥ ತತ್ವಜ್ಞಾನದ ಪ್ರಸಾರಕ್ಕಾಗಿ ಸರ್ವಜ್ಞರಾದ ವಾಯುದೇವರೇ ಭೂಮಿಯ ಮೇಲೆ ಅವತಾರ ಮಾಡಿ ಬರಬೇಕು ಅಂತ ದೇವರು ಇಚ್ಛೆ ಪಟ್ಟು ವಾಯುದೇವರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಬಹಳ ಚೆನ್ನಾಗಿ. ನಾತಕ್ಕಲೌ ತ್ರಿಯುಗಹೂತಿರನುದ್ಬುಭೂಷು ಬ್ರಹ್ಮಾಣಮಪ್ಯನವತಾರಮನಾದಿದಿಕ್ಷು. ಹೇಳ್ತಾರೆ ಮುಂದೆ, ಸರ್ವಜ್ಞ ಮನ್ಯವರವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರನನೋ ಭುವನ ಜೀವನ ಮಾಬಭಾಷೆ. ಭುವನ ಜೀವನಂ ಆಬಭಾಷೆ. ಇಡೀ ಚತುರ್ದಶ ಭುವನಗಳಿಗೆ ಸಮಸ್ತ ಜೀವರಾಶಿಗಳಿಗೆ ಉಸಿರಾಟವನ್ನು ನಡೆಸಿ ಜೀವನ ಪ್ರದರಾದವರು ವಾಯುದೇವರು. ಭುವನ ಜೀವನ ಮಾಭಭಾಷೆ. ವಾಯುದೇವರಿಗೆ ಆದೇಶ ಮಾಡಿದ್ದಾನೆ ಸ್ವಾಮಿ. ಏನಂತ ಆದೇಶ ಮಾಡಿದ್ದಾನೆ? ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವಿ ಪ್ರಜಾ ವಿಶರಣ ಕರುಣಾಪದಂ ಆನಂದ ಹೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಯಥಾರ್ಥವಾದ ತತ್ವಜ್ಞಾನದಿಂದ ವಂಚಿತರಾದ ನಿಜವಾದ ಜಿಜ್ಞಾಸುಗಳು, ಮೋಕ್ಷಯೋಗ್ಯ ಜೀವಿಗಳು, ಮುಮುಕ್ಷುಗಳಿದ್ದಾರೆ. ಅವರು ನನ್ನ ಕರುಣೆಗೆ ಪಾತ್ರರು. ಅವರ ಉದ್ಧಾರವಾಗಬೇಕು, ಸಜ್ಜನರ ಉದ್ಧಾರ ಆಗಬೇಕು. ಅದಕ್ಕಾಗಿ ಹೇ ಸುಮುಖ, ಒಳ್ಳೆ ಪರಮಸುಂದರಮಯವಾದ ಮುಖವುಳ್ಳ ವಾಯುದೇವರೇ, ನೀವೇ ಈ ಭೂಮಿಯ ಮೇಲೆ ಅವತಾರ ಮಾಡಿ ಈ ಭೂಮಂಡಲವನ್ನು ಅಲಂಕರಿಸಬೇಕು. ದೇವರು ಹೇಳ್ತಾ ಇದ್ದ. ಮೂಲ ರೂಪದ ವಾಯುದೇವರಿಗೆ ಪರಮಾತ್ಮ ಆದೇಶ ಮಾಡಿದ, ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ನನ್ನ ಯಥಾರ್ಥವಾದ ಗುಣಗಳ ಪ್ರಸಾರ ಆಗಬೇಕು. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ದಿವ್ಯ ಮಹಿಮೆಯನ್ನು ಜಗತ್ತಿನ ಸಜ್ಜನರಿಗೆ ನೀವು ಮುಟ್ಟಿಸಬೇಕು, ತಿಳಿಸಬೇಕು. ಆದ್ದರಿಂದ ನೀವು ಬೇರೊಂದು ರೂಪದಿಂದ ಅವತಾರ ಮಾಡಿ ಕಲಿಯುಗದಲ್ಲಿ ಅವತಾರ ಮಾಡಿ ಬರಬೇಕು. ಸರಿ ಆಗಲಿ. ನೋಡಿ, ವಾಯುದೇವರು ಜೀವೋತ್ತಮರಾದವರು, ಸರ್ವಜ್ಞ ಮೂರ್ತಿಗಳು, ಲಕ್ಷ್ಮೀನಾರಾಯಣರ ಮಕ್ಕಳು. ದೇವರ ಆಜ್ಞೆ ಮುಗಿದೋಯ್ತು. ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಈ ಕಲಿಯುಗದ ಭಕ್ತರ ಉದ್ಧಾರಕ್ಕಾಗಿ ಭೂಮಿಯ ಮೇಲೆ ಅವತಾರ ಮಾಡೋದಕ್ಕಾಗಿ ಇಚ್ಛೆಪಟ್ಟು ಬರ್ತಾ ಇದ್ದಾರೆ. ದೇವರ ಆಜ್ಞಾ ಎಂಬ ಮಾಲೆಯನ್ನು ಶಿರಸಾವಹಿಸಿ ಧಾರಣೆ ಮಾಡಿ ಈ ಕಲಿಯುಗದಲ್ಲಿ ಅವತಾರ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಂಡು ಬರ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಯಾತಕ್ಕೆ ವಾಯುದೇವರ ಅವತಾರ? ಸಜ್ಜನರಿಗೆಲ್ಲ ಕಳವಳ, ಮನಸ್ಸಿನಲ್ಲಿ ಬಹಳ ಗೊಂದಲ. ನಿಜವಾದ ಯಥಾರ್ಥವಾದ ತತ್ವಜ್ಞಾನವನ್ನು ಹೊಂದಿಲ್ಲ ನಾವು. ಯಾವುದ್ಯಾವುದೋ ದುರ್ಮತಗಳ ಪ್ರಸಾರವೇ ಬಹಳ. ಹಾಗಾದರೆ ನಮ್ಮ ಉದ್ಧಾರ ಹೇಗೆ?
ಭಗವಂತನ ಮಹಿಮೆಯ ನಿಜವಾದ ಚಿಂತನೆ ಹೇಗೆ ಆದೀತು. ಯಥಾರ್ಥವಾದ ತತ್ವಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನೇನೈವ ಪರಂಪದಂ, ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿರತಕ್ಕಂಥ ಮಾತು. ಶ್ರೇಯೋ ಲಭೆ ಮಹಿಕತಂ ನುಭಯಂ ಬತೇತಿ. ನಾವು ಹೇಗೆ ಶ್ರೇಯಸ್ಸನ್ನ, ಪ್ರೇಯಸ್ಸನ್ನ, ಮೋಕ್ಷವನ್ನ ಹೇಗೆ ನಾವು ಮುಕ್ತಿ ಪಡೆಯುವ ಮಾರ್ಗ, ಯಥಾರ್ಥವಾದ ತತ್ವಜ್ಞಾನ ಹೊಂದದೇ ಹೋದರೆ ನಾವು ಹೇಗೆ ಮುಕ್ತಿ ಪಡೆಯಬೇಕು ಅಂತ. ಸರಿ, ಆಮೇಲೆ ಪರಮಾತ್ಮ ನೋಡಿ, ಒಂದು ದಿವಸ ಭಗವಂತನ ಆಜ್ಞೆಯಂತೆ ಈ ಭೂಮಿಯ ಮೇಲೆ ವಾಯುದೇವರು ಅವತಾರ ಮಾಡಿ ಬರ್ತಾ ಇದ್ದಾರಲ್ವೋ. ದೇವರೇ ತನ್ನ ಮಗ ವಾಯುದೇವರು ಇಲ್ಲಿ ಅವತಾರ ಮಾಡಿ ಬರ್ತಾರೆ. ಭಕ್ತರಿಗೆ ಪರಮಾತ್ಮನೇ ಸೂಚನೆ ಮಾಡ್ತಾ ಇದ್ದ. ಉಡುಪಿಯ ಅನಂತೇಶ್ವರ ದೇವರು, ಲಿಂಗಾಕಾರದಲ್ಲಿದ್ದ ಅನಂತೇಶ್ವರ ದೇವರು, ಉಡುಪಿಯ ಹೆದ್ದೈವ, ಆಚಾರ್ಯರ ಮನೆತನದ ದೈವ, ಅದು ಉಡುಪಿಯ ಅನಂತೇಶ್ವರ. ಸ್ವಯಂ ಅನಂತೇಶ್ವರ ದೇವರೇ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಎಲ್ಲ ಜನರಿಗೂ ಸೂಚನೆ ಮಾಡ್ತಾ ಇದ್ದಾನೆ. ಆಗ ನಡೆದಿರತಕ್ಕಂಥ ಎಂಥ ಅದ್ಭುತವಾದ ಪ್ರಸಂಗ ಗೊತ್ತಾ? ಲಕ್ಷಾವಧಿ ಭಕ್ತರು ಸೇರುವ ಅತಿ ದೊಡ್ಡದಾದ ಉತ್ಸವ ಮಕರ ಸಂಕ್ರಮಣ ಉತ್ಸವ ಅಂತ ಕರೆಯುತ್ತಾರೆ. ಈಗಲೂ ಕೂಡ ಉಡುಪಿಯಲ್ಲಿ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಮಾಡುವ ಉತ್ಸವ ಅದು ಮಕರ ಸಂಕ್ರಮಣ ಉತ್ಸವ ಅಂತ ಕರೆಯುತ್ತಾರೆ. ಅಂತಹ ಮಕರ ಸಂಕ್ರಮಣ ಉತ್ಸವದ ಕಾಲದಲ್ಲಿ ಸ್ವಯಂ ಅನಂತೇಶ್ವರ ದೇವರು ಒಬ್ಬ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಜಗತ್ತಿಗೆಲ್ಲ ತಿಳಿಸ್ತಾ ಇದ್ದಾನೆ. ಹೇಗೆ ನೋಡಿ, ಜನರಿಗೆ ಒಂದು ಮೆಸೇಜ್ ಕೊಡಬೇಕಾದ್ರೆ ಹೊಸ ದೃಷ್ಟಿಕೋನದಿಂದ, ಹೊಸ ಮಾಧ್ಯಮದ ರೀತಿಯಲ್ಲಿ ಜನರಿಗೆ ಬೇಗನೆ ಮುಟ್ಟಬೇಕು. ಈಗೆಲ್ಲ ನಾವು ಅಂತೇವಲ್ಲ, ಹೊಸ ಹೊಸ ದೃಷ್ಟಿಕೋನದ ಮುಖಾಂತರ ಜನರಿಗೆ ಹೊಸ ಹೊಸ ವಿಷಯಗಳು ರೀಚ್ ಆಗಬೇಕು, ಅದು ಮನಸ್ಸಿಗೆ ಮುಟ್ಟಬೇಕು. ಏನು ಮಾಡಿದಿರ ದೇವರು? ಆ ಸಾವಿರಾರು ಭಕ್ತರು ಇರತಕ್ಕಂಥ ಉತ್ಸವದ, ಮಕರ ಸಂಕ್ರಮಣ ಉತ್ಸವದ ಸಂದರ್ಭದಲ್ಲಿ ದೊಡ್ಡದಾದ ಧ್ವಜಸ್ತಂಭ, ಧ್ವಜಸ್ತಂಭದ ಮೇಲೆ ಒಬ್ಬ ಸಾಮಾನ್ಯ ಹುಚ್ಚು ವ್ಯಕ್ತಿ ಪಟ 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 ಧ್ವಜಸ್ತಂಭವನ್ನು ಏರಿದ್ದಾನೆ. ಧ್ವಜಸ್ತಂಭದ ಉತ್ತುಂಗ ತುದಿ ತುಟ್ಟಿಗೆ ಹೋಗಿದ್ದಾನಂತೆ. ಧ್ವಜಸ್ತಂಭದ ಅತಿ ಮೇಲಿನ ತುದಿ ಭಾಗಕ್ಕೆ ಹೋಗಿ ನೋಡಿ, ಧ್ವಜಸ್ತಂಭದ ಮೇಲಿನ ತುದಿಯ ಭಾಗ ಅದೊಂದು 3 ಇಂಚೋ 4 ಇಂಚೋ ಇರಬಹುದಷ್ಟೇ. ಆ ವಿಚಿತ್ರವಾದ ಪ್ರಸಂಗವನ್ನು ಭಗವಂತ ತೋರಿಸ್ತಾ ಇದ್ದಾನೆ ಜನರಿಗೆ ವಿಶ್ವಾಸ ಹುಟ್ಟೋದಕ್ಕಾಗಿ. ಧ್ವಜಸ್ತಂಭದ ತುದಿಯ ಮೇಲೆ ಹೋಗಿ ಆ ಹುಚ್ಚು ವ್ಯಕ್ತಿ, ಯಾವುದೇ ನರ್ತನ ವಿದ್ಯೆಯ ಲವಲೇಶದ ಪರಿಚಯವೂ ಆ ವ್ಯಕ್ತಿಗಿಲ್ಲ, ಅತಿ ಹುಚ್ಚು ವ್ಯಕ್ತಿ. ಆ ಧ್ವಜಸ್ತಂಭದ ತುದಿಯಲ್ಲಿ ಹೋಗಿ ನರ್ತನೆ ಮಾಡ್ತಾ ಇದ್ದಾನೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅರ್ಧ ಗಂಟೆಗಳ ಕಾಲ. ನೋಡುವ ಜನರಿಗೆ ಪರಮಾಶ್ಚರ್ಯವಾಗಿದೆ. ಉತ್ತುಂಗ ಕೇತು ಶಿಖರೆ ಸಕೃತಾಂಗಹಾರೋ ರಂಗಾಂತರೇ ನಟ ಇವ ಅಖಿಲ ವಿಸ್ಮಯಾತ್ಮ. ಎಲ್ಲರಿಗೂ ಆಶ್ಚರ್ಯ, ಮಹದಾಶ್ಚರ್ಯ. ಏನು ಈ ಧ್ವಜಸ್ತಂಭದ ತುದಿಯ ಮೇಲೆ ಹೋಗಿ ಈ ವ್ಯಕ್ತಿ ನರ್ತನ ಮಾಡ್ತಾ ಇದ್ದಾನೆ? ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೈನಂ. ದೇವರೇ ಆಶ್ಚರ್ಯ ಮೂರ್ತಿ. ಏನು ಹೇಳಿದ ದೇವರು? ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ವಿಶ್ವಜ್ಞರಾದ, ಸರ್ವಜ್ಞರಾದ ಸಾಕ್ಷಾತ್ ವಾಯುದೇವರೇ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾರೆ. ಎಲ್ಲ ಸಕಲ ಸಜ್ಜನರ, ಮುಮುಕ್ಷುಗಳ, ಜಿಜ್ಞಾಸುಗಳ ಉದ್ಧಾರಕ್ಕಾಗಿ ಜೀವೋತ್ತಮರಾದ ಸರ್ವಜ್ಞರಾದ ವಾಯುದೇವರೇ ಅವತಾರ ಮಾಡಿ ಬರ್ತಾ ಇದ್ದಾರೆ. ಧ್ವಜಸ್ತಂಭದ ಮೇಲೆ ಹೋಗಿ ನರ್ತನೆ ಮಾಡುವ ಆ ವ್ಯಕ್ತಿ ಎಲ್ಲ ಜನರನ್ನು ನೋಡಿ ಘೋಷಣೆ ಮಾಡ್ತಾ ಇದ್ದಾನೆ. ಏನಾಶ್ಚರ್ಯ, ಏನಾಶ್ಚರ್ಯ! ಜನರಿಗೆಲ್ಲ ಪರಮಾನಂದ ಆಗಿದೆ. ಆಶ್ಚರ್ಯದ ಜೊತೆಗೆ ನಮ್ಮೆಲ್ಲ ಸಜ್ಜನರ ಉದ್ಧಾರಕ್ಕಾಗಿ ಭಗವಂತನೇ ಸೂಚನೆ ಮಾಡಿದ್ದಾನೆ ಇದನ್ನು. ವಿಶ್ವಜ್ಞ ಏವ ಭಗವಾನ್ ಚಿರಾದಿಹೇತಿ. ವಿಶ್ವಜ್ಞರೇ ಅವತಾರ ಮಾಡಿ ಬರ್ತಾ ಇದ್ದಾರೆ ಅಂತ ಬಹಳ ಆನಂದ ಆಯ್ತು ಸಕಲ ಸಜ್ಜನರಿಗೆಲ್ಲ. ಎಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾರೆ ವಾಯುದೇವರು? ಮದ್ದಿಗೇಹ ಭಟ್ಟ ದಂಪತಿಗಳು, ವೇದವತಿ ಮತ್ತು ಮದ್ದಿಗೇಹ ಭಟ್ಟ ದಂಪತಿಗಳಲ್ಲಿ ವಾಯುದೇವರ ಅವತಾರವಾಗಬೇಕಾಗಿದೆ.
ಯಾರೀ ಮಧ್ಯಗೇಹ ಭಟ್ಟರು? ಮಧ್ಯಗೇಹ ಭಟ್ಟರು ಅಂದರೆ ನಡುಮನೆಯ ಬ್ರಾಹ್ಮಣ ಅಂತ ಕನ್ನಡದಲ್ಲಿ ಅರ್ಥ. ಆಗಿನ ಕಾಲಕ್ಕೆಲ್ಲ ನೋಡಿ, ಮೂಡಿಲ್ಲಾಯ, ಎರ್ಕಾಡಿತ್ತಾಯ, ನಡುಮನೆಯ ಬ್ರಾಹ್ಮಣ, ಹೀಗೆಲ್ಲ ಹೆಸರಿರತಕ್ಕಂಥದ್ದು. ಅಂದರೆ ಪೂರ್ವ ದಿಕ್ಕಿಗೆ ಬಾಗಿಲಿರುವ ಮನೆ ಉಳ್ಳ ವ್ಯಕ್ತಿ ಮೂಡಿಲ್ಲಾಯ ಅಂತ ಕೇಳ್ತೇವೆ. ಹಾಗೆ ನಡಿಲ್ಲಾಯ, ಎರ್ಕಾಡಿತ್ತಾಯ, ಹಾಗೆ ಇವರು ಮಧ್ಯಗೇಹ ಭಟ್ಟರು. ಮಧ್ಯಗೇಹ ಭಟ್ಟರ ಮೂಲ ಸ್ಥಾನ ಅದು ಶಿವಳ್ಳಿ ಅಂತ ಒಂದು ಗ್ರಾಮ, ಅಲ್ಲಿಯವರು. ಆಮೇಲೆ ಈ ಉಡುಪಿ ಪ್ರಾಂತಕ್ಕೆ, ಉಡುಪಿಯಿಂದ ಸುಮಾರು 14 ಕಿಲೋಮೀಟರ್ ಪಾಜಕ ಕ್ಷೇತ್ರ, ಪರಶುರಾಮ ದೇವರ ದಿವ್ಯವಾದ ಪವಿತ್ರಮಯವಾದ ಪರಿಸರದ ವಾತಾವರಣ. ಪಾಜಕ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದಾರೆ ಅನಂತೇಶ್ವರ ದೇವರ ಶ್ರೇಷ್ಠ ಭಗವದ್ಭಕ್ತರು ಮದ್ದಿಗೆಯ ಭಟ್ಟ ದಂಪತಿಗಳು. ಆ ಮದ್ದಿಗೆಯ ಭಟ್ಟರು ಶಿವಳ್ಳಿಯಿಂದ ಉಡುಪಿ ಪ್ರಾಂತದಲ್ಲಿ ಬಂದು ನಿಲ್ಲಿಸಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಏನು ಪಾಜಕ ಕ್ಷೇತ್ರದ ಮಹಿಮೆ? ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಪ್ರಭುಗಳು ಬಹಳ ಸುಂದರವಾಗಿ ಪಾಜಕ ಕ್ಷೇತ್ರದ ಮಹಿಮೆ ಹೇಳಿದ್ದಾರೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ. ಪರಮ ಪವಿತ್ರವಾದ ಪರಶುರಾಮ ದೇವರಿಂದ ರಕ್ಷಿತವಾದ ಆ ಪರಶುರಾಮ ಕ್ಷೇತ್ರ ಪಾಜಕ ಕ್ಷೇತ್ರ. ಯಾವ ಸಜ್ಜನ ತಾನೇ ಪಾಜಕ ಕ್ಷೇತ್ರದ ಸೇವೆ ಮಾಡಲ್ಲ ಅಂತ ವಾದಿರಾಜರು ಕೇಳ್ತಾರೆ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಹೇಗಿದೆ ಪಾಜಕ ಕ್ಷೇತ್ರ ಅಂದ್ರೇನು? ಪಾಜಕ ಅಂಬುವ ಶಬ್ದದ ಅರ್ಥ ಏನು ಗೊತ್ತಾ? ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಬಹಳ ಸುಂದರವಾಗಿ, ರಾಮಾದಿವೇಶಿತ ಹರಿಸ್ವಸುರಮೌಲಿ ಮಾಲ ರಾಜದ್ವಿಮಾನಗಿರಿ ಶೋಭಿತ ಮಧ್ಯುವಾಸ ಕ್ಷೇತ್ರಂ ಸ ಪಾಜಕ ಪದಂ ತ್ರಿಕುಲೈಕ ಕೇತು ಕಂ ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. ಯಾತಕ್ಕೆ ಪಾಜಕ ಅಂತಾರೆ ಗೊತ್ತಾ? ಪ ಅಂದರೆ ಜಗತ್ಪಾಲಕರಾದ ಪರಶುರಾಮ ದೇವರು, ಅಜ ಜನ್ಮರಹಿತರಾದವರು. ಪ ಅಜ ಪಾಜ, ಪಾಲಕರಾದ ಅಜ ಜನ್ಮರಹಿತರಾದ ಆ ಪರಶುರಾಮ ದೇವರು. ಆ ಪರಶುರಾಮ ದೇವರಿಂದ ಕಂ, ಕಂ ಅಂದರೆ ಸಂಸ್ಕೃತದಲ್ಲಿ ನೀರು. ಪರಶುರಾಮ ದೇವರಿಂದ ನೀರು ಪಡೆದ ಊರು ಪಾಜಕ. ಪಾಜ ಪಾಲಕರಾದ ರಕ್ಷಕರಾದ ಜನ್ಮರಹಿತರಾದ ಪರಶುರಾಮರಿಂದ ಕಂ ಜಲಂ ನೀರನ್ನು ಪಡೆದ ಊರು, ಅದು ಪಾಜಕ. ಪಾಜಕ ಅಂತ ಪರಶುರಾಮ ದೇವರು ನಿರ್ಮಾಣ ಮಾಡಿರತಕ್ಕಂಥ 4 ತೀರ್ಥಗಳು. ಆಮೇಲೆ ಶ್ರೀಮದ್ ಆಚಾರ್ಯರು ಮುಂದೆ ತಾಯಿಗಾಗಿ ನಿರ್ಮಾಣ ಮಾಡಿದ ವಾಸುದೇವ ತೀರ್ಥ, ಪರಶ್ವರ ಧನುರ್ಬಾಣ ಗದಾ ತೀರ್ಥೋಪಶೋಭತೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರ ಮಕ್ಕಳು ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಕ್ಕಂಥದ್ದು. ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಈ ಮಾತು ಹೇಳ್ತಾರೆ, ಪರಶುತೀರ್ಥ, ಗದಾತೀರ್ಥ, ಬಾಣತೀರ್ಥ, ಧನುರ್ತೀರ್ಥ, ಹೀಗೆ ಅನೇಕ ತೀರ್ಥಗಳು ಪರಶುರಾಮ ದೇವರಿಂದ ಊರು ನೀರು ಪಡೆದಿರತಕ್ಕಂಥ ಊರು ಅದು ಪಾಜಕ. ಪಾಜಕ ಅಲ್ಲಿ ಬಂದು ನೆಲೆಸಿದವರು ಮದ್ದಿಗೆಯ ಭಟ್ಟರು. ಒಳ್ಳೆ ವೇದ ವಿದ್ಯೆಯಂತೆ ಸತ್ಕುಲ ಪ್ರಸೂತಳಾದ ವೇದವತಿ ಎಂಬ ಕನ್ಯೆಯನ್ನು ಸ್ವೀಕಾರ ಮಾಡಿ ಒಳ್ಳೆ ಸಾತ್ವಿಕವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಪೂರ್ವಕವಾಗಿ ಗೃಹಸ್ಥಾಶ್ರಮ ಧರ್ಮಾನುಷ್ಠಾನವನ್ನು ನಡೆಸ್ತಾ ಇದ್ದಾರೆ ಮದ್ದಿಗೆಯ ಭಟ್ಟ ದಂಪತಿಗಳು. ನೋಡಿ ಎಂತಹ ಪುಣ್ಯವಂತರು. ಅವರ ಹೆಸರು ಹೇಳಿದರೆ ಪುಣ್ಯ ಬರ್ತದೆ. ಒಳ್ಳೆ ವಿದ್ವಾಂಸರು, ಜ್ಞಾನಿಗಳು, ತತ್ವಜ್ಞಾನಿಗಳು, ಮುಮುಕ್ಷುಗಳು. ಅಂತ ಮದ್ದಿಗೆಯ ಭಟ್ಟರು ಪ್ರತಿನಿತ್ಯ ಪಾಠ ಪ್ರವಚನಾಸಕ್ತರು. ಮದ್ದಿಗೆಯ ಭಟ್ಟರು ಪುರಾಣ ಹೇಳ್ತಾ ಇದ್ರೆ ಕೇಳುವ ಜನ ಮಾತ್ರ ಸಂತೋಷ ಪಡೋದಲ್ಲ, ದೇವಾನುದೇವತೆಗಳೇ ಆನಂದ ಪಡ್ತಾ ಇದ್ರು ಅಂತ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ. ಯಾತಕ್ಕೆ ಇವರಿಗೆ ಮದ್ದಿಗೆಯ ಭಟ್ಟರು ಅಂತ ಕರೀತಾ ಇದ್ರು? ಈಗಿನ ಕಾಲಕ್ಕೆ ನಾವು ಉಡುಪಿ ಕಡೆ ಎಲ್ಲ ಭಟ್ಟರು ಅಂದರೆ ಅಡಿಗೆ ಭಟ್ಟರಿಗೆ ಭಟ್ಟರು ಅಂತ ಕರೀತೇವೆ. ಅಡಿಗೆ ಭಟ್ಟರಿಗೆ ಭಟ್ಟರು ಅಂತ ಕರೆಯುವ ಭಟ್ಟ ಶಬ್ದ ಅಲ್ಲ ಅದು. ಶಾಸ್ತ್ರದಲ್ಲಿ ಹೇಳಿದ ಷಡಂಗಗಳಿಂದ ಸಮೇತವಾದ ಸಕಲ ವೇದಾಂಗಗಳನ್ನು ತಿಳಿದ ವ್ಯಕ್ತಿ.
ಎಲ್ಲ ಪುರಾಣ ಇತಿಹಾಸವನ್ನು ತಿಳಿದು ಪ್ರತಿನಿತ್ಯ ಪಾಠ ಪ್ರವಚನ ಮಾಡುವ ತತ್ವಜ್ಞಾನಿಗೆ ಕೊಡುವ ಪ್ರಶಸ್ತಿ ಭಟ್ಟ ಪ್ರಶಸ್ತಿ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯೋ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ನಾರಾಯಣ ಪಂಡಿತಾಚಾರ ಅಂತ. ಶಾಸ್ತ್ರಿ, ಆಚಾರ್ಯ, ಭಟ್ಟ ಸಂಸ್ಕೃತದಲ್ಲಿ ಶಾಸ್ತ್ರ ಪ್ರಪಂಚದಲ್ಲಿ ಕೊಡುವ ಪ್ರಶಸ್ತಿಗಳಿದು ಮಹಾಮಹಾ ವಿದ್ವಾಂಸರಿಗೆ. ಅಂತಹ ಪ್ರತಿನಿತ್ಯ ಪಾಠ ಪ್ರವಚನ ಮಾಡುವ ಮಹಾನುಭಾವರು ಆ ಮದ್ದಿಗೆಯ ಭಟ್ರು. ನಾನು ಹೇಳದಲ್ಲ, ದೇವತೆಗಳಿಗೂ ಪರಮಾನಂದ. ಮದ್ದಿಗೆಯ ಭಟ್ರು ಪುರಾಣ ಹೇಳ್ತಾ ಇದ್ರೆ, ಗೋವಿಂದ ಸುಂದರ ಕಥಾ ಸುಧಯಾ ಸಂಡ್ರೂಣ ಆನಂದ ಎನ್ ನಿಖಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ದೇವತೆಗಳಿಗೂ ಪರಮಾನಂದ ಅಂತ ಮನುಷ್ಯರಿಗೆ ಮಾತ್ರ ಅಲ್ಲ. ಸೂತ ಪುರಾಣಿಕರು ಪುರಾಣ ಹೇಳತಕ್ಕಂಥವರು, ರೋಮಹರ್ಷಣರ ಮಕ್ಕಳು ಸೂತ ಪುರಾಣಿಕರು ಅಂದರೆ ಅವರೆಲ್ಲ ಶೌನಕಾದಿ ಮಹರ್ಷಿಗಳಿಗೆಲ್ಲ ಎಲ್ಲ ಪುರಾಣಗಳನ್ನು ಕಥೆಗಳನ್ನು ಹೇಳಿದವರಲ್ವಾ. ಯಾರವರು? ರೋಮಹರ್ಷಣರ ಮಕ್ಕಳು. ಅವರ ಹೆಸರೇ ರೋಮಹರ್ಷಣ. ರೋಮಹರ್ಷಣರು ಪುರಾಣ ಹೇಳ್ತಾ ಇದ್ರೆ ಮೈ ರೋಮಾಂಚನ ಆಗಬೇಕಂತ. ಅಂತಹ ಮಹಾನುಭಾವರು ರೋಮಹರ್ಷಣರ ಮಕ್ಕಳು ಸೂತ ಪುರಾಣಿಕರು. ಆ ರೀತಿ ದಿವ್ಯ ಅದ್ಭುತ ಪುರಾಣಿಕರು ಮದ್ದಿಗೆಯ ಭಟ್ಟರು ಅಂತ ತಿಳಿಸಿಕೊಡ್ತಾರೆ. ಚಿಂತನೆ ಮಾಡಬೇಕು ನಾವು. ಸರಿ, ಮದ್ದಿಗೆಯ ಭಟ್ಟರು ಪಾಠ ಪ್ರವಚನಾಸಕ್ತರು. ಒಂದು ಕೊರಗು ಮಾತ್ರ ಕಾಡ್ತಾ ಇದೆ, ವಯಸ್ಸಾಗ್ತಾ ಬರ್ತಾ ಇದೆ. ಒಳ್ಳೆ ಸತ್ಪುತ್ರ ನಮಗೆ ಒಬ್ಬ ಹುಟ್ಟಬೇಕಲ್ಲ, ಒಳ್ಳೆ ಮಗ ಬೇಕು. ಯಾಕೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಶಾಸ್ತ್ರ ಹೇಳುತ್ತದೆ. ಸಜ್ಜನನಾದ ವಿಷ್ಣು ಭಕ್ತನಾದ ಸತ್ಪುತ್ರ ಇಲ್ಲದೆ ಹೊರತು ನಮಗೆ ಸದ್ಗತಿ ಹೇಗೆ? ಒಳ್ಳೆ ಮಗ ಬೇಕು ಅಂತ ಸ್ವಾಭಾವಿಕವಾದ ಒಂದು ಆಸೆ. ಹಾಗಾದರೆ ಒಳ್ಳೆ ಮಕ್ಕಳು ಬೇಕು ಅಂದರೆ ತಪಸ್ಸು ಬೇಕು, ಪುಣ್ಯ ಬೇಕು, ಸಾಧನೆ ಬೇಕು. ನೋಡಿ, ಇವತ್ತು ಇಡೀ ಇತಿಹಾಸ ಪುರಾಣಗಳಲ್ಲಿ ನೀವು ನೋಡಿ, ಯಾರ್ಯಾರಿಗೆ ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ, ವಿಷ್ಣು ಭಕ್ತರಾದ, ಜ್ಞಾನಿಗಳಾದ, ಸಜ್ಜನರಾದ, ಲೋಕೋದ್ಧಾರಕರಾದ ಮಕ್ಕಳು ಯಾರ್ಯಾರಿಗೆ ಆಗಿದ್ದಾರೆ, ಅಲ್ಲೆಲ್ಲ ತಂದೆ ತಾಯಿಗಳ ಅದ್ಭುತವಾದ ಸಾಧನೆ ಇದೆ, ಪುಣ್ಯ ಇದೆ, ಗುರು ಹಿರಿಯರ ತಪಸ್ಸಿದೆ, ಗುರು ಹಿರಿಯರ ಪರಮಾನುಗ್ರಹ ಇದೆ. ಅಂದಾಗ ಮಾತ್ರ ಒಳ್ಳೆ ಮಕ್ಕಳು ಹುಟ್ಟೋದು. ಮಕ್ಕಳು ಹುಟ್ಟೋದು ಸುಲಭ. ನಾಯಿ, ನರಿ, ಹಂದಿ, ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ 10 ಮರಿಗಳಾಗುತ್ತದೆ. ವಿಷ್ಣು ಭಕ್ತರಾದ, ಜ್ಞಾನಿಗಳಾದ, ಜಿಜ್ಞಾಸುವಾದ, ಪಿತೃಗಳನ್ನು ಉದ್ಧಾರ ಮಾಡುವ, ಕುಲವನ್ನೇ ಉದ್ಧಾರ ಮಾಡುವ, ಜಗದೋದ್ಧಾರಕರಾದ ಮಕ್ಕಳು ಹುಟ್ಟಬೇಕಾದ್ರೆ ಪುಣ್ಯ ಬೇಕು, ತಪಸ್ಸು ಬೇಕು. ನಾರಾಯಣ ಪಂಡಿತಾಚಾರ ಮಾತಾಡ್ತಾರೆ, ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ ಸೇವಯಾ ಗುಣಗಣಾಢ್ಯಮಪತ್ಯಮಾಪು ಸಂಪೂರ್ಣ ಸದ್ಗುಣ ತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಕರ್ದಮ ದೇವಹೂತಿಯರಲ್ಲಿ ಕಪಿಲರೂಪಿ ಪರಮಾತ್ಮ ಅವತಾರ ಮಾಡಿದ. ಸತ್ಯವತಿ ಪರಾಶರರಲ್ಲಿ ಸಾಕ್ಷಾತ್ ಭಗವದ್ ಅವತಾರಿ ವೇದವ್ಯಾಸರೇ ಪ್ರಾದುರ್ಭೂತರಾದರಲ್ಲಿ. ಪಾಂಡು ಕುಂತಿಯರಲ್ಲಿ ಪಂಚ ಪಾಂಡವರೇ ಅವತಾರ ಮಾಡಿ ಬಂದಿದ್ದಾರೆ. ಮಹಾದೇವತಾ ಪುರುಷರು, ಮಹಾನುಭಾವರು. ಯಾತಕ್ಕೆ? ತಪಸ್ಸಿದೆ, ಸಾಧನೆ ಇದೆ, ಪುಣ್ಯ ಇದೆ. ಆ ರೀತಿ ಇವರು ಕೂಡ ಕುಲಸ್ವಾಮಿಯಾದ ಅನಂತೇಶ್ವರ ದೇವರ ಸೇವೆ ಮಾಡಬೇಕು. ಒಂದಲ್ಲ, ಎರಡಲ್ಲ, 12 ವರ್ಷಗಳ ಕಾಲ ಶ್ರೇಷ್ಠವಾದ ಸೇವೆ ಮಾಡಿದ್ದಾರೆ ಮಹಾನುಭಾವರು. 12 ವರ್ಷಗಳ ಕಾಲ ಹೇಳೆ ಪಯೋರಥವನ್ನು ಮಾಡಿದ್ದಾರಂತೆ. ಫಾಲ್ಗುಣ ಮಾಸದ ಪ್ರತಿಪದಾದಿಂದ ದ್ವಾದಶಿಯವರೆಗೂ 12 ದಿವಸ ಆಚರಣೆ ಮಾಡತಕ್ಕಂಥ ಕಷ್ಟ ಸಾಧ್ಯವಾದ ಶ್ರೇಷ್ಠವಾದ ವ್ರತ ಅದು ಪಯೋರಥ. ತೀವ್ರೈ ಪಯೋರಥ ಮುಖೈರ್ ವಿವಿಧೈರತಾಗ್ರೈ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮವು. ಅಷ್ಟಮ ಸ್ಕಂದದಲ್ಲಿ ಗಂಡಂದಿರು ಕಶ್ಯಪರ ಉಪದೇಶ ಪಡೆದು ಪಯೋರಥ ಮಾಡಿ ಕಪಿಲರೂಪಿ ಪರಮಾತ್ಮನನ್ನ, ಅಂದರೆ ಅಲ್ಲಿ ವಾಮನ ದೇವರನ್ನೇ ಪಡೆದವಳು ಅದಿತಿ ದೇವಿಯರು ಪಯೋರಥ ಮಾಡಿ. ಹಾಗೆ ಇಲ್ಲಿ ಮದ್ದಿಗೆಯ ಭಟ್ಟ ದಂಪತಿಗಳು, ಪರಮ ಪವಿತ್ರರಾದ ದಂಪತಿಗಳು ಶ್ರೇಷ್ಠವಾಗಿರತಕ್ಕಂಥ ಪಯೋರಥವನ್ನು ಮಾಡಿದ್ದಾರೆ. ಪಯೋರಥ ಅಂದರೆ ಏನು? 12 ದಿನಗಳ ಕಾಲ ಉಪವಾಸ ಮಾಡೋದು, ಹಾಲು ಮಾತ್ರ ಸ್ವೀಕಾರ ಮಾಡಬೇಕು. 3 ಹೊತ್ತು ಸ್ನಾನ, ಭಾಗವತ ಶ್ರವಣ, ಹೋಮ ಮಾಡಬೇಕು. ಹೋಮದ ಹವಿಸ್ಸು ಭಾಗ, ಉಳಿದ ಭಾಗ 1 ಲೋಟ ಹಾಲು ಮಾತ್ರ ಸ್ವೀಕಾರ ಮಾಡಬೇಕು. ಕನಿಷ್ಠ ಪಕ್ಷ ಪ್ರತಿನಿತ್ಯ
ಇಬ್ಬರು ದಂಪತಿಗಳಿಗೆ ಭೋಜನ ಮಾಡಿಸಬೇಕು. ಇದು ಪಯೋರಥದ ಸಾಮಾನ್ಯ ನಿಯಮಗಳು. ಕೆಲವರು ಪಯೋರಥ ಅಂದರೆ ಹಾಲಿನಿಂದ ಬರೋ ಐಟಮ್ ಎಲ್ಲ ಹೊಡೆದು ಬಿಡ್ತಾರೆ, ಅದು ಪ್ರಯೋಜನ ಇಲ್ಲ. 2 kg ಬೆಳಗಾವಿ ಕುಂದ, ಧಾರವಾಡ ಪೇಡ, 3-4 ಡಬ್ಬಿ, ಬೆಂಗಳೂರು ಪಾಲ್ ಪಾಯಸ, ರಬಡಿ, ಬಾಸುಂದಿ, 12 ದಿವಸ ಚೆನ್ನಾಗಿ ಹಾಲಿನಿಂದ ಬರುವ ಎಲ್ಲ ಪದಾರ್ಥಗಳನ್ನು ತೊಗೊಂಡ್ಬಿಟ್ರೆ ಅದು ವ್ರತ ಆಗೋದಿಲ್ಲ. 12 ದಿವಸದಲ್ಲಿ ದೊಡ್ಡ ಠಣ್ಣೆ ಆಗಿ ಕೂತು ಬಿಡ್ತಾನವನು. ಅದು ಪಯೋರಥ ಅಂತ ಅನಿಸಿಕೊಳ್ಳೋದಿಲ್ಲ. ಚಾತುರ್ಮಾಸ್ಯದಲ್ಲಿ ಪಯೋರಥ ಅಂದರೆ 3ನೇ ತಿಂಗಳು ಹಾಲು ಬಿಡೋದು ಅಂತ ಅರ್ಥ. ಫಾಲ್ಗುಣ ಮಾಸದ 12 ದಿವಸದ ಪಯೋರಥ ಅಂದರೆ 1 ಲೋಟ ಹಾಲು ಮಾತ್ರ ಸ್ವೀಕಾರ ಮಾಡಬೇಕು. ಶ್ರೇಷ್ಠವಾಗಿರ್ತಕ್ಕಂಥ ವ್ರತ. ಅಂತಹ ದಿವ್ಯವಾದ ವ್ರತವನ್ನು ಮದ್ದಿಗೆ ಭಟ್ಟ ದಂಪತಿಗಳು ಮಾಡಿ ವಿಶೇಷವಾಗಿ ಅನಂತೇಶ್ವರ ದೇವರ ಸೇವೆ ಮಾಡಿದ್ದಾರೆ. ಆ ಸೇವೆಯ ಪುಣ್ಯ ಪ್ರಭಾವವೇ ಸಾಕ್ಷಾತ್ ವಾಯುದೇವರೇ ಮದ್ದಿಗೆ ಭಟ್ಟ ದಂಪತಿಗಳಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾರೆ. ಯಾವ ರೀತಿ ವಾಯುದೇವರು ಅವತಾರ ಮಾಡಿ ಬಂದಿದ್ದಾರೆ, ಆ ವಾಯುದೇವರ ದಿವ್ಯವಾದ ಅವತಾರದ ಲೀಲೆಯನ್ನು ಮುಂದಿನ ಭಾಗದಲ್ಲಿ ಮತ್ತೆ ತಿಳಿಯೋಣ ಅಂತ ಹೇಳ್ತಾ, ಈ ಒಂದು ವಿಶೇಷವಾದ ಮಧ್ವಾಚಾರ್ಯರ ವಾಣಿಯ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವೆಲ್ಲ ವಿಶೇಷವಾಗಿ ದಿವ್ಯವಾದ ವಾಯುದೇವರ ಚರಿತ್ರೆಯನ್ನು, ಸುಮಧ್ವಿಜಯದ ಮಹಾಮಹಿಮೆಯನ್ನು ಕೇಳ್ತಾ ಇದ್ದೀರಿ. ಈ ಒಂದು ಜ್ಞಾನ ಕಾರ್ಯದ ಈ ಒಂದು ಪ್ರವಚನ ಸೇವಾಕರ್ತೃಗಳಾಗಿರತಕ್ಕಂಥ ರಜನಿ ಮತ್ತು ಕುಟುಂಬದವರಿಗೂ, ಮಧ್ವಾಚಾರ್ಯರ ವಾಣಿಯ ಯೂಟ್ಯೂಬ್ ಚಾನಲ್ನವರಿಗೂ, ಕೇಳುವ ನಿಮಗೆಲ್ಲರಿಗೂ ಇನ್ನೊಮ್ಮೆ ವಂದನೆಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಮುಂದಿನ ಭಾಗದಲ್ಲಿ ವಾಯುದೇವರ ದಿವ್ಯವಾದ ಅವತಾರ ಚರಿತ್ರೆಯನ್ನು ಮತ್ತೆ ಚಿಂತನೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರುಮ್ಮಮ.